ಕೆಲಸದಾಖಿಯ ಮೇಲೆ ಅತ್ಯಾಚಾರ ಪ್ರಕರಣ ತಾಂತ್ರಿಕ ಸಾಕ್ಷ್ಯ ಕೇಳಿದ ಕೋರ್ಟ್ ಆಗಸ್ಟ್ 1ಕ್ಕೆ ತೀರ್ಪು ಪ್ರಕಟ ಆಗಲಿದೆ. ಕೆಲಸದಾಖಿಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ಹಕ್ಕಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಹೊರಬರಬೇಕು ಅನ್ನುವಂತಹ ಕಾತುರತೆ ಇದೆ. ಆದರೆ ತಾಂತ್ರಿಕ ಸಾಕ್ಷ್ಯವನ್ನ ಕೇಳಿದ ಕೋರ್ಟ್ ಆಗಸ್ಟ್ 1ಕ್ಕೆ ತೀರ್ಪು ಮುಂದೂಡಿಕೆ ಮಾಡಿರುವಂಥದ್ದು. ಆಗಸ್ಟ್ 1ಕ್ಕೆ ತೀರ್ಪು ಮುಂದೂಡಿಕೆ ಮಾಡಿದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮುಂದೂಡಿಕೆ ಮಾಡಲಾಗಿದೆ. ಮನೆ ಕೆಲಸದಾಕೆ ನೀಡಿದ ಪ್ರಕರಣದಲ್ಲಿ ಆಗಸ್ಟ್ 1ಕ್ಕೆ ತೀರ್ಪು ಪ್ರಕಟ ಆಗಲಿದೆ. ಕೋರ್ಟ್ ತೀರ್ಪಿನ ಮೇಲೆ ಪ್ರಜ್ವಲ್ ರಾಜಕೀಯ ಭವಿಷ್ಯ ನಿಂತಿದೆ. ಆರೋಪಿ ಪ್ರಜ್ವಲ್ ರೇವಣ್ಣಗೆ ಆಗಸ್ಟ್ 1ರಂದು ಬಿಗ್ ಡೇ. ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷಿಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರ್ಟ್ ಕೇಳಿತ್ತು. ಎಫ್ಎಸ್ಎಲ್ ವರದಿಯ ಬಗ್ಗೆ ಕೆಲ ಮಾಹಿತಿಯನ್ನ ನ್ಯಾಯಾಧೀಶರು ಕೇಳಿದ್ರು. ಗಜಾನನ ಭಟ್ ಪೀಠ ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ ಅಂತ ಪ್ರಶ್ನೆಯನ್ನ ಮಾಡಿತ್ತು. ಸ್ಯಾಮ್ಸಂಗ್ J4 ಮೊಬೈಲ್ ಸೀಸ್ ಮಾಡಿರುವ ಬಗ್ಗೆ ಕೂಡ ವಿವರಣೆಯನ್ನ ಕೊಡಿ. ಎರಡೂ ಕಡೆ ವಕೀಲರಿಂದ ತಾಂತ್ರಿಕ ಸಾಕ್ಷ್ಯವನ್ನ ಪೀಠ ಕೇಳಿತ್ತು. ಸರ್ಕಾರಿ ವಕೀಲ ಎನ್ ಜಗದೀಶ್, ಅಶೋಕ್ ನಾಯಕ್, ಪ್ರಜ್ವಲ್ ಪರ ವಕೀಲ ಅರುಣ್ ಜಿ ಬಳಿ ಸಾಕ್ಷಿಯನ್ನ ಪೀಠ ಕೇಳಿತ್ತು. ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷಿಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟ ಬಳಿಕ ತೀರ್ಪನ್ನ ಪ್ರಕಟಣೆ ಮಾಡಲಾಗುತ್ತೆ. ಪ್ರಮುಖವಾಗಿ ನೋಡಿ, ಕೆಲಸದಾಖೆಯ ಮೇಲೆ ಅತ್ಯಾಚಾರ ಪ್ರಕರಣ ಹಾಗೆ ತಾಂತ್ರಿಕ ಸಾಕ್ಷ್ಯ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಆಗಸ್ಟ್ 1ನೇ ತಾರೀಕು, ಇನ್ನೇನು ನಾಳೆ ಬಿಟ್ಟು ನಾಡಿದ್ದು, ಅವತ್ತು ಒಂದು ಬಿಗ್ ಡೇ ಪ್ರಜ್ವಲ್ ರೇವಣ್ಣ ಅವರಿಗೆ. ಪ್ರಮುಖವಾಗಿ ಹೊರಬರಬೇಕು ಅಂತ ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಪ್ರಜ್ವಲ್ ಅವರನ್ನ 1ನೇ ತಾರೀಕು ಅವರಿಗೆ ಬಿಗ್ ಡೇ. ಯಾಕೆ ಅಂದ್ರೆ ಈಗಾಗಲೇ ಮೊದಲು ಸಂಸದರಾಗಿದ್ರು, ಅದಾದ ನಂತರವಾಗಿ 2ನೇ ಬಾರಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಸೊ ಮತ್ತೆ ಅವರ ರಾಜಕೀಯ ಭವಿಷ್ಯ, ದೊಡ್ಡ ಮನೆಯ ಕುಟುಂಬ, ರಾಜಕೀಯ ಭವಿಷ್ಯ ಕಂಡುಕೊಳ್ಬೇಕು ಅಂತಂದ್ರೆ ಜೈಲ್ಗೆ ಹೋದ್ರೆ ಖುಲಾಸೆ ಕೂಡ ಆಗ್ತಾರೆ. ಅವರ ರಾಜಕೀಯ ಭವಿಷ್ಯವೇ ನಾಶವಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಭವಿಷ್ಯ ಕೂಡ ಅದ್ರ ಮೇಲೆ ನಿಂತಿದೆ. ಬಹಳ ಗಂಭೀರತೆಯನ್ನ ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆಗಸ್ಟ್ 1ಕ್ಕೆ ತೀರ್ಪು ಏನ್ ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಕೆಲವೊಂದಿಷ್ಟು ತಾಂತ್ರಿಕ ಸಾಕ್ಷಿಗಳನ್ನ ಕೇಳಿರುವಂಥದ್ದು ಕೋರ್ಟ್. ಹಾಗಾಗಿ ಅದನ್ನ ನೀಡಿದ ನಂತರವಾಗಿ 1ಕ್ಕೆ ತೀರ್ಪನ್ನ ಪ್ರಕಟ ಮಾಡಲಾಗುತ್ತೆ.